ನಮಸ್ಕಾರ ಎಲ್ಲರಿಗೂ. ಇವತ್ತು 14 ಜುಲೈ 2020 ಏನಂದರೆ ರಿಸಲ್ಟ್ ಸೆಕೆಂಡ್ PUC ರಿಸಲ್ಟ್ 2020. ಸೊ ಇವತ್ತೊಂದು ದಿನ ನಮಗೆ ತುಂಬ ಇಂಪಾರ್ಟೆಂಟ್ ದಿನ. ಯಾರಿಗೆ PUC ಯಾರು ಬರ್ತಿದ್ದಾರೆ, ರಿಸಲ್ಟ್ಗೆ ಯಾರು ವೆಯ್ಟ್ ಮಾಡ್ತಿದ್ದಾರೆ, ತುಂಬ ಇಂಪಾರ್ಟೆಂಟ್ ದಿನ. ಇವತ್ತು ನಿಮ್ಗೆ ಎರಡು ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ನೀವು ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇರ್ತೀರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದೇನಂತಂದರೆ, ನಿಮಗೆ ಎಷ್ಟು ಜನ ರಿಲೇಟಿವ್ಸ್ ಇದ್ದಾರೆ ಅಂತೇಳಿ ಇವತ್ತು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್ ಏನಂತಂದರೆ, ಸೊ ನಾನು ಎರಡು ಕ್ಯಾಟಗರಿಯಾಗಿ ಮಾಡ್ತಾ ಇದ್ದೀನಿ. ಸೊ ಏನಂತಂದರೆ ಪಾಸ್ ಮತ್ತು ಫೇಲ್. ಸೊ ನಿಮಗೆ ನಿಮ್ಮ ಲೈಫ್ ಗೋಲ್ ಏನಿದೆ ಅದ್ರ ಮೇಲೆ ನೀವು ಒಂದಷ್ಟು ಕಾನ್ಸೆಪ್ಟ್ನ ಸೆಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ಪಾಸ್ ಮತ್ತು ಫೇಲ್. ಮೇಯ್ನು ನಾನು ಈ ವಿಡಿಯೋ ಮಾಡ್ತಾ ಇರೋ ಒಂದು ಉದ್ದೇಶ ಏನಂತಂದರೆ, ಸೊ ಇವತ್ತು 14 ಜುಲೈ ಆದರೆ 15 ಜುಲೈ ಐ ಡೋಂಟ್ ವಾಂಟ್ ಟು ಸಿ, ನನಗಿಷ್ಟ ಇಲ್ಲ ಯಾವುದೇ ಒಂದು ನ್ಯೂಸ್ ಪೇಪರಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಥವಾ ಕಮ್ಮಿ ಪರ್ಸೆಂಟೇಜ್ ಬಂತು ಅಥವಾ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದ ಅಂತ. ಸೊ ದೇ ಡೋಂಟ್ ವಾಂಟ್ ಟು ಕಮಿಟ್ ಸೂಸೈಡ್. ಸೊ ಯಾವುದೇ ರೀತಿ ಕೆಟ್ಟ ನಿರ್ಧಾರಗಳನ್ನ ತಗೋಬಾರ್ದು. ಓಕೆ, ನೀವೇನಿದ್ದೀರಾ ಇವತ್ತು ನಿಮ್ಮ ತಂದೆ ತಾಯಿಯ ಕನಸು. ಓಕೆ, ಇದು ನಿಮ್ಮ ಓನ್ ಜೀವನ, ಬೇರೆಯವ್ರದ್ದಲ್ಲ. ಓಕೆ, ಅದ್ರ ಕಾನ್ಸೆಪ್ಟ್ ಮೇಲೆ ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅಪಾರ್ಟ್ ಫ್ರಮ್ ಟೀಚಿಂಗ್ ಕೆಮಿಸ್ಟ್ರಿ ದ ಫಸ್ಟ್ ಟೈಮ್, ಓಕೆ, ಔಟ್ ಆಫ್ ದ ಸಿಲೆಬಸ್ ಬಂದು ನಾನು ಮಾತಾಡ್ತಾ ಇರೋದು ಜಸ್ಟ್ ಕನ್ಸರ್ನ್ ಅಬೌಟ್ ಅವರ್ ಸ್ಟೂಡೆಂಟ್ಸ್. ಓಕೆ, ಸೊ ಈಗ ಪಾಸ್ ಅಂತ ಬಂದರೆ 3 ಕ್ಯಾಟಗಿರಿ ಅಂತ ತಗೊಳ್ಳೋಣ. ಒಂದು, ಮೋರ್ ದೆನ್ ಎಕ್ಸ್ಪೆಕ್ಟೆಡ್, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ. ಯಾಕೆ ಅಂತಂದರೆ, ಎಸ್ಪೆಷಲಿ ನಾವು ಸೈನ್ಸ್ ತಗೊಂಡಾಗ, ಸೊ ಪ್ರಿಪ್ರೇಟ್ರಿನಲ್ಲಾಗಿರ್ಬೋದು ಅಥವಾ ಟೆಸ್ಟಲ್ಲಾಗಿರ್ಬೋದು, ನಾವು ಅವ್ರಿಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ನ ಆ್ಯಡ್ ಮಾಡಿರಲ್ಲ. ಜಸ್ಟ್ ಔಟ್ ಆಫ್ 70 ತಗೋತಿರ್ತಾರೆ. ಓಕೆ, ಪ್ಲಸ್ 30 ಮಾರ್ಕ್ಸ್ ಆ್ಯಡ್ ಮಾಡಿದ್ಮೇಲೆ ಅವ್ರು ಅಂದ್ಕೊಂಡಿರ್ತಾರೆ ನನಗೊಂದು 65-70% ಬರುತ್ತೆ ಅಂತ. ಕೆಲವ್ರಿಗೆ 83 to 84% ಬಂದು ನಿಂತ್ಕೊಂಡಿರ್ತಾರೆ. ಅವ್ರಿಗೇನು ಒಂದು ಕಡೆ ಖುಷಿ ಏನಂದರೆ, ಅಯ್ಯೋ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂತಲ್ಲ ಅಂತ. ತುಂಬ ಜನ ಸ್ಟೂಡೆಂಟ್ಸ್ ಬಂದು ನನ್ನ ಹತ್ರ ಹೇಳಿದ್ದಾರೆ, ಸರಿ ಈ ಥರ ಅಂತ ಗೊತ್ತಿರೋ ಒಂಚೂರು ಎಫರ್ಟ್ ಹಾಕಿ ಡಿಸ್ಟಿಂಕ್ಷನ್ ಕೂಡ ನಾನು ತಗೋಬೋದಿತ್ತು ಅಂತೇಳಿ. ಸೊ ನಿಮಗೆ ಫಸ್ಟ್ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಎನಿಹೌ ಯಾವುದೇ ರಿಸಲ್ಟ್ ನಮ್ಮ ಕೈಯಲ್ಲಿ ಇರಲ್ಲ, ಬಟ್ ಅದಕ್ಕೆ ನಾವು ಕರೆಕ್ಟಾಗಿ ಎಫರ್ಟ್ ಹಾಕಿದ್ದೀವಿ ಅಂದರೆ ಅರ್ಧ ನೀವಲ್ಲಿ ಗೆದ್ದ ಹಾಗೆ. ಓಕೆ, ನೆಕ್ಸ್ಟು ಎಕ್ಸ್ಪೆಕ್ಟೆಡ್. ಸರ್ ನನಗೆ ತುಂಬ ಜನ ಪ್ಲ್ಯಾನ್ ಮಾಡಿಕೊಂಡು ಓದಿರ್ತಾರೆ. ಸರ್ ನನಗೆ ಇಷ್ಟು ಪರ್ಸೆಂಟೇಜ್ ಇಲ್ಲಿ ಬರುತ್ತೆ, ನಾನು ಇಷ್ಟು ರ್ಯಾಂಕಿಂಗ್ ತಗೋತೀನಿ, ನಾನು ಈ ಸೀಟ್ಗೆ ಹೋಗ್ತೀನಿ ಅಥವಾ ಈ ಕಾಲೇಜ್ಗೆ ಹೋಗ್ತೀನಿ, ಈ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ಅಂತೇಳಿ. ಓಕೆ, ಅದು ಒಂದು ಏನಂತ ಅಂತಾರೆ ಅಂದರೆ, ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಅವ್ರ ಲೈಫ್ನ ಅವರು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದೆಮ್, ದೋಸ್ ಹೂ ಆರ್ ಎಕ್ಸ್ಪೆಕ್ಟೆಡ್. ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಷ್ಟೇ ಮಾರ್ಕ್ಸ್ ಬಂದಿರುತ್ತೆ. ಎಸ್, ನೀವು ಮಾಡಿರೋಂಥ ಒಂದು ಕೆಲಸಕ್ಕೆ ಕರೆಕ್ಟಾಗಿರೋ ಒಂದು ರಿಸಲ್ಟ್ ಸಿಕ್ಕಿದೆ, ನಿಮ್ಮ ಕರ್ಮಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನೀವು ಇಲ್ಲಿಗೆ ಸ್ಟಾಪ್ ಆಗಬಾರ್ದು. ಓಕೆ, ವೆದರ್ ಇಟ್ ಇಟ್ ಪಾಸ್ ಆರ್ ಫೇಲ್, ನೀವು ಇಲ್ಲೇ ಸ್ಟಾಪ್ ಆದ್ರಿ ಅಂತಂದರೆ, ಸೊ ಇನ್ ಯುವರ್ ಲೈಫ್ ಯು ಕ್ಯಾನಾಟ್ ಸಕ್ಸೀಡ್. ಸೊ ಇಲ್ಲಿ ಇದು ಎಂಡ್ ಅಲ್ಲ, ರಿಸಲ್ಟ್ ಏನೇ ಆಗಲಿ ಇವತ್ತು ಎಂಡ್ ಅಲ್ಲ. ಓಕೆ, ಸೊ ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, 10th 90+% ತಗೊಂಡಿರೋರು 4 ಸಬ್ಜೆಕ್ಟಲ್ಲಿ ಸೆಕೆಂಡ್ PUCನಲ್ಲಿ ಫೇಲ್ ಆಗಿರೋನ ನಾನು ನೋಡಿದ್ದೀನಿ. ಓಕೆ, ಅಥವಾ PUCನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿರೋರು ಇಂಜಿನಿಯರಿಂಗ್ ಹೋಗಿ D10 ಆಗಿರೋರು ಕೂಡ ನಾನು ನೋಡಿದ್ದೀನಿ. ಓಕೆ, ಏನಂತಂದರೆ ಲೈಫ್ ಇಸ್ ಎವ್ರಿ ಡೇ ಜರ್ನಿ. ಆಸ್ ಯು ನೋ ದಟ್ ಸಕ್ಸಸ್ ಡೋಂಟ್ ಹ್ಯಾವ್ ಫುಲ್ ಸ್ಟಾಪ್. ಓಕೆ, ಇಟ್ ಇಸ್ ನಾಟ್ ದ ಡೆಸ್ಟಿನೇಷನ್, ಇಟ್ ಇಸ್ ದಿ ಜರ್ನಿ. ಓಕೆ, ಅದೇ ರೀತಿ ನೆಕ್ಸ್ಟ್ ಕ್ಯಾಟಗರಿಗೆ ಬಂದರೆ ಲೆಸ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಹೌದು, ಕೆಲವು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ನಿಮ್ಮ ಲೈಫಲ್ಲಿ, ನನಗೊಂದು ಡಿಸ್ಟಿಂಕ್ಷನ್ ಸೆಕೆಂಡ್ PUCನಲ್ಲಿ ಬರಬೇಕು, ನನಗೂ ಎಲ್ಲರೂ ಗುರುತಿಸ್ಬೇಕು. ಓಕೆ, ನಮ್ಮ ತಂದೆ ತಾಯಿಗೆ ನಾನು ಒಳ್ಳೆ ರಿಸಲ್ಟ್ನ ಕೊಡಬೇಕು ಅಂತೇಳಿ. ಎಗೇನ್ ಕೆಲವು ಸತಿ ಏನಾಗಿರುತ್ತೆ ಅಂತಂದರೆ, ನೀವು ಚೆನ್ನಾಗಿ ಓದ್ಕೊಂಡು ಹೋಗಿರ್ತೀರಾ. ಎಗೇನ್ ನಿಮ್ಮ ಈ ರಿಸಲ್ಟ್ ಡಿಪೆಂಡ್ ಆಗಿರೋದು ನಾಟ್ ಹೋಲ್ ಇಯರ್. ಒಂದು ವರ್ಷದಲ್ಲಿ ಏನೇನು ಓದಿದ್ದೀರಾ ಅದನ್ನ ನೀವು 3 hours ಬರಿಬೇಕಾಗಿರುತ್ತೆ ಅಕಾರ್ಡಿಂಗ್ ಟು ಅವರ್ ಎಜುಕೇಷನ್ ಸಿಸ್ಟಮ್. ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಇಲ್ಲಿ ಏನು 3 hours ಬರೆದಿರ್ತೀರಾ, ಅವತ್ತು ದಿನ ಮೇ ಬಿ ನಿಮಗೆ ಹುಷಾರಿಲ್ಲದೆ ಇರ್ಬೋದು. ಕೆಲವು ಜನ ರಾತ್ರಿ ಓದಿ ಬೆಳಿಗ್ಗೆ ಕರೆಕ್ಟಾಗಿ ಎಕ್ಸಾಮ್ ಬರೆಯೋಕ್ಕಾಗದೇ ಇರ್ಬೋದು. ಓಕೆ, ಕೆಲವರು ಟೆನ್ಷನಲ್ಲಿ ಎಕ್ಸಾಮ್ ಲೇಟಾಗಿ ಹೋಗಿ ನಾನು ನೋಡಿದ್ದೀನಿ, 1/2 hour ಲೇಟಾಗಿ ಎಕ್ಸಾಮ್ ಬಂದು ಗಲಿಬಿಲಿ ಆಗಿ ಗೊತ್ತಿರೋ ಆನ್ಸರ್ನು ಕೂಡ ಕರೆಕ್ಟಾಗಿ ಬರೀದೇ ಹೋಗದೆ ಇರ್ಬೋದು. ಓಕೆ, ಸೊ ತುಂಬ ಚಾನ್ಸಸ್ ಇರುತ್ತೆ.
ಓಕೆ, ಮೇ ಬಿ ನಿಮಗೆ ತುಂಬ ಹುಷಾರಿಲ್ದೇನೆ ಹಾಸ್ಪಿಟಲೈಸ್ಡ್ ಆಗಿರಬಹುದು. ಸೊ ಆ ಕಾನ್ಸೆಪ್ಟಲ್ಲಿದ್ದರೆ ವಿ ಕೆನ್ ನಾಟ್ ಹೆಲ್ಪ್. ಬಟ್ ಇವನ್ ದೋ ನಿಮ್ಮ ಪ್ರಯತ್ನ ನೀವು ಇಲ್ಲಿಗೆ ಮುಗಿಯಲ್ಲ. ಓಕೆ, ಸೊ ಇವತ್ತು ನೀವೇನು ಒಂದು ಓದಿರ್ತೀರಾ, ಮುಂದೆ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ವಿದ್ಯೆ ಅನ್ನೋದು ಒಂದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್, ಓಕೆ, ಸೊ ಪಾಸ್ ಆಗಿರೋ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಓಕೆ, ನೆಕ್ಸ್ಟ್, ಸೊ ಕಮಿಂಗ್ ಟು ದ ಫೇಲ್ ಕೆಟಗರಿ. ಓಕೆ, ಸೊ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ವಿಡಿಯೋನಲ್ಲಿ ನಮ್ಮ ಫೇಲ್ ಕೆಟಗರಿ ಅವ್ರನ್ನ. ಓಕೆ, ಸೊ ಇಲ್ಲಿ ಎರಡು ಥರ ನಾವು ಡಿವೈಡ್ ಮಾಡಿದ್ದೀನಿ. ಒಂದು ಡಿಸಪಾಯಿಂಟೆಡ್, ಇನ್ನೊಂದು ಹ್ಯಾಪಿ. ಓಕೆ, ಲೆಟ್ ಮಿ ಟೆಲ್ ಇನ್ ಡೀಟೇಲ್. ಡಿಸಪಾಯಿಂಟೆಡ್, ಹೌದು, ಕೆಲವು ಸತಿ ಪ್ರಿಪ್ರೇಟ್ರಿನಲ್ಲಿ ಪಾಸ್ ಆಗಿರೋಂಥವ್ರು ಎಕ್ಸಾಮಲ್ಲಿ ಫೇಲ್ ಆಗಿರೋದನ್ನ ನಾವು ನೋಡಿದ್ದೀವಿ. ಓಕೆ, ಪ್ರಿಪ್ರೇಟ್ರಿ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಬಟ್ ಫೇಲ್ ಆಗಿರ್ತಾರೆ. ರೀಸನ್ ವಿ ಡೋಂಟ್ ನೋ. ಸೊ ಅಟ್ ದ ಸೇಮ್ ಟೈಮ್ ಪ್ರಿಪ್ರೇಟ್ರಿನ ಡಿಸ್ಟಿಂಕ್ಷನ್ ಬಂದು ಮೇನ್ ಎಕ್ಸಾಮಲ್ಲಿ ಕಮ್ಮಿ ಪರ್ಸೆಂಟೇಜ್ ಬಂದಿರೋ, ನಿಮಗೆ ಲೆಸ್ ದೆನ್ ಎಕ್ಸ್ಪೆಕ್ಟೆಡ್ ಇದ್ರೆ ಅಥವಾ ಡಿಸಪಾಯಿಂಟ್ ಆಗಿದ್ರೆ ನೀವೇನ್ ಮಾಡ್ಬೋದು, ಒಂದು ಫೋಟೋ ಕಾಪಿ ತಗೊಂಬಂದು ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ನೋಡಿ ರಿವ್ಯಾಲ್ಯೂಯೇಷನ್ ಹಾಕುವಂತ ಒಂದು ಆಪ್ಷನ್ ಕೂಡ ಇರುತ್ತೆ. ಅಗೇನ್ ನಿಮಗೆ ಕಾನ್ಫಿಡೆಂಟ್ ಇದ್ರೆ ಮಾತ್ರ ಹಾಕಬೇಕು. ಕೆಲವರು ಏನಾಗುತ್ತೆ ಅಂತಂದ್ರೆ ಫಸ್ಟ್ ಪಾಸ್ ಆಗಿರ್ತಾರೆ, ಜಸ್ಟ್ ಪಾಸು, ಮತ್ತೆ ರಿವ್ಯಾಲ್ಸ್ ಹಾಕಿ ಫೇಲ್ ಆಗಿರೋರನ್ನ ಕೂಡ ನಾವು ನೋಡಿದ್ದೀವಿ. ನೆಕ್ಸ್ಟ್, ಡಿಸಪಾಯಿಂಟೆಡ್. ಫೇಲ್ ಯಾಕಾಗಿರುತ್ತೆ? ಎಗೇನ್ ಫೇಲ್ ಆಗಿದ್ದೀವಿ ಅಂದರೆ ನಾವೇ ಕಾರಣ, ನಿಮಗೆ ಒಳ್ಳೆ ಪರ್ಸೆಂಟೇಜ್ ಬಂತು ಅಂದರೆ ಕೂಡ ನೀವೇ ಕಾರಣ ಆಗಿರ್ತೀರ. ಸೊ ಇಲ್ಲಿ ಡಿಸಪಾಯಿಂಟೆಡ್ ಆಗಿರೋದಕ್ಕೆ ನಿಮ್ಮ ಎಫರ್ಟ್ ಕಮ್ಮಿ ಆಗಿರೋದೇ ರೀಸನು. ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಕಾನ್ಸಂಟ್ರೇಷನ್ ಡೈವರ್ಷನ್ ಜನರೇಷನು. ನಮ್ಗೆ ಯಾರಿಗೂ 40 ಮಿನಿಟ್ಸು ಒಂದೇ ಬುಕ್ ಮೇಲೆ ಅಥವಾ ಒಂದೇ ಆ್ಯಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಎಲ್ಲೋ ಇನ್ಸ್ಟಾಗ್ರಾಮ್ ನೋಡಿರ್ತೀರಾ, ತಕ್ಷಣ ಪಬ್ಜಿ ಆಡಬೇಕು ಅನ್ಸುತ್ತೆ, ಪಬ್ಜಿ ಆಡ್ತಿರ್ತೀರಾ, ಇಲ್ಲ ಒಂದು ಟಿಕ್ಟಾಕ್ ಮಾಡೋಣ ಅನ್ಸುತ್ತೆ, ಒಂದು ಟ್ರೋಲ್ ಪೇಜ್ ನೋಡಬೇಕು ಅನ್ಸುತ್ತೆ. ಸೊ ಏನಾಗುತ್ತೆ, ನಮ್ಮ ಈ ಜನ್ರೇಷನ್ನು ಕಾನ್ಸಂಟ್ರೇಷನ್ನ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿ ನೀವು ಫೇಲ್ ಆಗಿದ್ದೀನಿ ಸರ್, ನಾನು ದಡ್ಡ ಅಂದರೆ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ನೀವು ಯಾರೂ ದಡ್ರಲ್ಲ. ಇನ್ಫ್ಯಾಕ್ಟ್ ಏನಂತಂದರೆ ಆ ಪರ್ಟಿಕ್ಯುಲರ್ ದಿನ ನಿಮಗೆ 2 ಚಾಯ್ಸ್ ಇರುತ್ತೆ, ಒಂದು ಓದೋದು, ಇನ್ನೊಂದು ಎಂಟರ್ಟೈನ್ಮೆಂಟ್. ಕೆಲವ್ರು ಏನು ಮಾಡ್ತೀವಿ ಅಂದರೆ ನಾವು ಯಾವುದು ಚಾಯ್ಸ್ನ ನಾವು ಮಾಡ್ತೀವಿ ಅದು ಇವತ್ತು ನೀವಾಗಿದ್ದೀರಾ. ಓಕೆ, ಸೊ ಅದು ಎಗೇನ್ ನಿಮ್ಮ ಪರ್ಸ್ನಲಿ ನೀವು ತಗೊಂಡಂಥ ನಿರ್ಧಾರಗಳು. ಅದರಿಂದಾಗಿ ಇವತ್ತೊಂದು ದಿನ ನೀವು ಕೆಟ್ಟ ನಿರ್ಧಾರಗಳು, ಓಕೆ, ರಾಂಗ್ ಡಿಸಿಷನ್ ಲೈಕ್ ಅಟೆಂಪ್ಟಿಂಗ್ ಸೂಸೈಡ್ ಅಂಡ್ ಆಲ್ ಯು ಶುಡ್ ನಾಟ್ ಡೂ. ನೀವು ಇವತ್ತು ನಿಮ್ಮ ತಂದೆ ತಾಯಿಯ ಕನಸು ನೀವಾಗಿದ್ದೀರಾ. ಓಕೆ, ಯಾವುದೋ ಒಂದು ಎಕ್ಸಾಮ್ನಲ್ಲಿ ಅಫ್ಕೋರ್ಸ್ ಸೆಕೆಂಡ್ ಪೀಸ್ ಇಸ್ ಟರ್ನಿಂಗ್ ಪಾಯಿಂಟ್, ಬಟ್ ಸೆಕೆಂಡ್ ಪೀಸ್ ಇಸ್ ನಾಟ್ ಎಂಟೈರ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ನಿಮ್ಮ ಕಂಪ್ಲೀಟ್ ಲೈಫು ಸೆಕೆಂಡ್ ಪಿ ಯು ಸಿ ಅಲ್ಲ. ಓಕೆ, ಸೊ ಸೆಕೆಂಡ್ ಪಿ ಯು ಸಿ ಒಂದು ಟರ್ನಿಂಗ್ ಪಾಯಿಂಟ್, ಹೌದು ಒಪ್ಕೋತೀನಿ. ನೀವಿವತ್ತು ಫೇಲ್ ಆಗಿದ್ದೀರಾ ಅಂದರೆ ಅವತ್ತು ನೀವು ತಗೊಂಡಂಥ ಚಾಯ್ಸು, ನೀವಿವತ್ತು ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಅಂದರೆ ಅವತ್ತು ನೀವು ತಗೊಂಡಂಥ ಚಾಯ್ಸು. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ನಮಗೊಂದು 10 ದಿನ ಮೊಬೈಲ್ ಬಿಟ್ಟು ಇರೋಕ್ಕಾಗಲ್ಲ. ಸೊ ಆ ಥರ ನಾವೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀವಿ. ಓಕೆ, ಸೊ ಓದೋಣ ಅಂತ ಒಂದು ಮನ್ಸು ಅನ್ಸರೆ ಇನ್ನೊಂದು ಮನ್ಸು ಬೇಡ ಇನ್ಸ್ಟಾಗ್ರಾಮ್ ನೋಡೋಣ ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ವಾಟ್ ಯು ಆರ್. ಬಟ್ ಐ ವುಡ್ ಲೈಕ್ ಟು ಟೆಲ್ few example regarding disappointed people. So first example is my best friend. ಸೊ ಏನಾಗ್ತಾನೆ, ಅವನು ಫಸ್ಟ್ ಪೀಸ್ನಲ್ಲಿ ಸೈನ್ಸ್ನ ಚೂಸ್ ಮಾಡಿರ್ತಾನೆ. ಸೊ ಕೆಲವ್ರು ಏನು ಮಾಡ್ತೀವಿ ಅಂತಂದರೆ ಸೈನ್ಸ್ನ ಇಷ್ಟಪಟ್ಟು ಚೂಸ್ ಮಾಡೋರಿಗಿಂತ ಕೆಲವರು ಜಾಸ್ತಿ ನಮ್ಮ ರಿಲೇಟಿವ್ಸ್ ಅಥವಾ ಪೇರೆಂಟ್ಸ್ ಅವ್ರ ಖುಷಿ ಪಡಿಸೋಕ್ಕೋಸ್ಕರ ಅಥವಾ ಅವರ ಒತ್ತಾಯದ ಮೇರೆಗೆ ಸೈನ್ಸ್ ತೊಗೊಂಡಿರ್ತಾರೆ. ಸೊ ಆ ಥರ ಫಸ್ಟ್ ಪಿ ಯು ಸಿನಲ್ಲಿ ಸೈನ್ಸಲ್ಲಿ ಫೇಲ್ ಆದವರು ಇವತ್ತೊಂದು ದಿನ ಒಂದು ಒಳ್ಳೆ ಕಂಪ್ನಿನಲ್ಲಿ ಮ್ಯಾನೇಜರ್ ಆಗಿರೋದನ್ನ ನೋಡಿದ್ದೀನಿ. ಓಕೆ, ಅದೇ ರೀತಿ ಇನ್ನೊಬ್ಬ ಫ್ರೆಂಡು ಹಿ ಡಿಟೈನ್ ಇನ್ ಇಂಜಿನಿಯರಿಂಗ್, ಪಿ ಯು ಸಿ ಪಾಸ್ ಆದ ಇಂಜಿನಿಯರಿಂಗಲ್ಲಿ ಫುಲ್ ಡಿಟೈನ್ ಆಗಿಬಿಟ್ಟ. ಸೊ ಅವ್ನಿಗೆ ಏನಾಯಿತು ಅಂದರೆ ಆ ಒಂದು ವರ್ಷನ ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆದ. ನೌ ದ ಡಿಟೈನ್ ಸ್ಟೂಡೆಂಟ್ ನೌ ಈಸ್ ಇನ್ ಜರ್ಮನಿ ಆಸ್ ಎನ್ ಇಂಜಿನಿಯರ್. ಓಕೆ, ನಮಗೆಲ್ಲ ಗೊತ್ತಿರುವಂಥ ಮಹೇಂದ್ರ ಸಿಂಗ್ ಧೋನಿ, ನೀವು ಫಸ್ಟ್ ಮ್ಯಾಚಲ್ಲಿ ನೋಡಿದ್ರೆ ಸೊ ಈಸ್ ರನ್ ಔಟ್. ಓಕೆ, ಸೊ ಡಕೌಟ್ ಕೂಡ ಆಗಿರ್ತಾರೆ ಅವರು. ಸೊ ಅವ್ರು ಅಲ್ಲಿಗೆ ಇರಪ್ಪ ನಾನು ಡಕೌಟ್ ಆದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು, ನಾನು ಬದುಕಲೇಬಾರ್ದು ಅಂದರೆ ಇವತ್ತೊಂದು ದಿನ ತುಂಬ ಜನ ಅವ್ರ ಫ್ಯಾನ್ಸ್ ಆಗಿರೋಕ್ಕೆ ಚಾನ್ಸ್ ಇರ್ತಿರ್ಲಿಲ್ವಾ? ಅದೇ ರೀತಿ ಅವರು ಲೈಫಲ್ಲಿ ಸಕ್ಸಸ್ ಆಗ್ತಿರ್ಲಿಲ್ಲ. ಓಕೆ, ಸೊ ವಾಟ್ ಐ ವಾಂಟ್ ಟು ಸೇ ದಟ್ ಫೇಲ್ ಇಸ್ ದ ನ್ಯೂ ವಿನ್. ಓಕೆ, ಸೊ ಯು ಶುಡ್ ಸೇ ಆಲ್ ಇಸ್ ವೆಲ್ ಫಾರ್ ದ ರಿಸಲ್ಟ್. ಓಕೆ, ಸೊ ನೀವು ಫೇಲ್ ಆಗಿದ್ದೀನಿ ಸರ್, ಇದು ನನ್ನ ಎಂಡ್ ಆಫ್ ಲೈಫ್ ಅಂದರೆ ನೋ, ಐ ಆಮ್ ನಾಟ್ ಅಗ್ರಿ. ಓಕೆ, ಸೊ ನೀವು ಮಾಡಿದಂಥ ಚಾಯ್ಸು ಇವತ್ತು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ.
ಎಗೇನ್ ಇವತ್ತು ನೀವು 1 or 2 ಸಬ್ಜೆಕ್ಟ್ಗೆ ಫೇಲ್ ಆಗಿರ್ತೀರಾ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಸೆಂಡಿಂಗ್ ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಫಾರ್ ಎಕ್ಸಾಂಪಲ್ ನಾನೊಂದು ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡಿದ್ದೀನಿ ಕೆಮಿಸ್ಟ್ರಿಗೆ. ಸೊ ಅದು ನೀವು ಹೇಗೆ ನೀವು ಓದಿದ್ರು ಮಿನಿಮಮ್ 45 to 50 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ಒಂದು ಲಾಸ್ಟ್ 12 ಪೇಪರ್ಸ್ನ ತಗೊಂಡು ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ಸಬ್ಜೆಕ್ಟ್ಗೂ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ಗೆ ನನ್ನ ಫ್ರೆಂಡು ಸಂಜಯ್ ಅಂತಿದ್ದಾರೆ. ಸೊ ಅವರು ಪಾಸಿಂಗ್ ಪ್ಯಾಕೇಜ್ನ ಅದೇ ರೀತಿ ಮಾಡಿದ್ದಾರೆ. ಸೊ ಕೆಲವೆಲ್ಲ ನೀವು ನೋಡ್ತಾ ಇದ್ರೆ ಏನಾಗುತ್ತೆ ಅಂತಂದರೆ, ಸೊ ಇದೊಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸು, ರಿಪೀಟೆಡ್ ಕ್ವಶನ್ಸ್ ಬಂದಿದೆ. ನೀವೇನಾದರೂ ಫೇಲ್ ಆಗಿದ್ದೀರ ಅಂದರೆ ನೀವು ಎಫರ್ಟ್ ಹಾಕಿಲ್ಲ ಅಂತ. ಓಕೆ, ಅದೇ ರೀತಿ ನನ್ನ ಲೈಫ್ ಎಂಡ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಸೊ ಐ ಕ್ಯಾನ್ ಗಿವ್ ದ ಥೌಸಂಡ್ಸ್ ಆಫ್ ಎಕ್ಸಾಂಪಲ್. ಓಕೆ, ಯಾರು ಫೇಲ್ ಆಗಿದ್ದಾರೆ ಅವರು ಅಚೀವ್ ಮಾಡಿರೋರು. ಸೊ 4 ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾರೆ, 2 ಸಬ್ಜೆಕ್ಟಲ್ಲಿ ಪಾಸ್ ಆಗಿರ್ತಾರೆ. ಯಾವುದ್ರು ಅದು ಅಂದರೆ ಕನ್ನಡ ಮತ್ತು ಇಂಗ್ಲೀಷು ಸಾರ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಅವ್ರಿಗೆ ಏನಂತಂದರೆ ಲೈಫಲ್ಲಿ ಇನ್ನೂ ಅಷ್ಟು ಸೀರಿಯಸ್ನೆಸ್ ಬಂದಿರಲ್ಲ. ಅಥವಾ ಕೆಲವ್ರಿಗೆ ಇಲ್ಲ ಸರ್ ನಾನು ಬೇರೆ ಏನೋ ಮಾಡಬೇಕು, ನಾನೊಬ್ಬ ಡ್ಯಾನ್ಸರ್ ಆಗಬೇಕು, ನಾನೊಬ್ಬ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತಿರುತ್ತೆ. ಅಫ್ಕೋರ್ಸ್ ನಾವು ಸಚಿನ್ ನೋಡಿದ್ದೀವಿ. ಓಕೆ, ಸಚಿನ್ ಕೂಡ 10th ಫೇಲ್ ಆಗಿದ್ದವರು ಇವತ್ತು ಒಂದು ಫೇಮಸ್. ಓಕೆ, ಸೊ ಗಾಡ್ ಆಫ್ ಕ್ರಿಕೆಟ್ ಅಂತಲೇ ಕರಿತೀವಿ. ನಮ್ಮ ಅಣ್ಣವರು ರಾಜ್ಕುಮಾರ್ ಇರ್ಬೋದು. ಸೊ ಫೇಲ್ ಇಸ್ ಅಂದರೆ ದಟ್ ಇಸ್ ನಾಟ್ ಎಂಡ್ ಆಫ್ ಯುವರ್ ಲೈಫ್. ಓಕೆ, ಸೊ ನಿಮಗೊಂದು ವೆರಿ ಇಂಪಾರ್ಟೆಂಟ್ ಹೇಳ್ಬೇಕಂತ ಹೇಳಿದ್ರೆ, ನಾನು ತುಂಬ ಗೌರವಿಸುವಂತಹ ಒಂದು DVG ಅವರು. ಓಕೆ, DVG ಅವರು ಕನ್ನಡದಲ್ಲಿ ಒಂದು ಅದ್ಭುತ ಒಂದು ಸಾಹಿತ್ಯ ಸೇವೆನ ಮಾಡಿದ್ದಾರೆ. ಸೊ ಅವರ ಒಂದು ಮಂಕುತಿಮ್ಮನ ಕಗ್ಗ ಎಲ್ಲ ಇರ್ಬೋದು, ತುಂಬ ಚೆನ್ನಾಗಿದೆ. ಆದರೆ ಅವರು ಕನ್ನಡದಲ್ಲೇ ಫೇಲ್ ಆಗಿದ್ದರು. ಅಟ್ ಎ ಸೇಮ್ ಟೈಮ್ ವಿಲಿಯಂ ಶೇಕ್ಸ್ಪಿಯರ್ ಕೂಡ ಇಂಗ್ಲೀಷಲ್ಲೇ ಫೇಲ್ ಆಗಿದ್ದರು. ಇವತ್ತು ಯಾರೇ ಒಬ್ಬರು MA ಮಾಡಿದ್ರು, ವಿಲಿಯಂ ಶೇಕ್ಸ್ಪಿಯರ್ ಅವ್ರದ್ದು ಒಂದು ಪ್ಲೇಸ್ ಇಲ್ಲದೇ ಯಾವುದೇ ರೀತಿ MA ಮಾಡೋಕ್ಕಾಗಲ್ಲ. ಬಟ್ ಫೇಲ್ ಅಂತ ಅಂದ್ಬಿಟ್ಟು ನಿಮ್ಮ ಲೈಫ್ನ ರಿಸ್ಕ್ ತಗೊಂಡು ಹೋಗಬೇಡಿ. ಜಸ್ಟ್ ಯು ಹ್ಯಾವ್ ಟು ಡೂ ಯುವರ್ ಮೋರ್ ಎಫರ್ಟ್. ಆ್ಯಂಡ್ ದೋಸ್ ಆರ್ ಹ್ಯಾಪಿ. ಏನರೋ ಫೇಲ್ ಆಗಿ ಖುಷಿಯಾಗಿದ್ದೀರಾ, ಇಲ್ಲ ಸರ್ ನಾವು RCB ಫ್ಯಾನ್ ಅಂತ ಹೇಳೋರಿದ್ದಾರೆ. ಸೊ ಅಗೇನ್ ಯು ಹ್ಯಾವ್ ಟು ವಿನ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ನೀವು ಓದಬೇಕು, ನಿಮ್ಮ ತಂದೆ ತಾಯಿಗೋಸ್ಕರ ಅಲ್ಲ, ನಿಮ್ಮ ರಿಲೇಟಿವ್ಸ್ಗೋಸ್ಕರ ಅಲ್ಲ, ಸೊಸೈಟಿಗೋಸ್ಕರ ಅಲ್ಲ, ನಿಮಗೋಸ್ಕರ. ಇವತ್ತು PU ಒಂದು ಮ್ಯಾಂಡೇಟರಿ, SSC PU ಒಂದು ಮ್ಯಾಂಡೇಟರಿ. ಅಗೇನ್ ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಟು ರೀಚ್ ದ ಸಕ್ಸಸ್. Okay, so again life is not a end if you are fail. Okay, success is not a destination, it's a journey. If you are pass or fail, life must go on, show must go on. So I wish you all the best for your future. So ಯಾವುದೇ ರೀತಿ ಕೆಟ್ಟ ನಿರ್ಧಾರಗಳನ್ನ ತಗೋಬೇಡಿ. ಹಲೋ ಫ್ರೆಂಡ್ಸ್, ನಮ್ಮ ಪ್ರದೀಪ್ ಸರ್ ಇದುವರೆಗೂ ತುಂಬ ಚೆನ್ನಾಗಿ ನಿಮಗೆ ಮೋಟಿವೇಟ್ ಮಾಡಿದ್ದಾರೆ. ಸೊ ಯಾರು ಪಾಸ್ ಆಗ್ತಾರೆ, ಯಾರು ಫೇಲ್ ಆಗ್ತಾರೆ, ಯಾವ ಥರ ಕೆಟಗರಿಗಳಿರ್ತದೆ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರದೀಪ್ ಸರ್ನ ಫಾಲೋ ಮಾಡಿದರೆ ಸಾಕು ನಾವು. ಸೊ ಫೇಲ್ ಸ್ಟೂಡೆಂಟ್ಸ್ಗಳು ವರಿ ಮಾಡ್ಕೋಬೋದು ಬೇಕಾಗಿಲ್ಲ. ನೀವು ನೋಡಿ, ಸುಮ್ಮನೆ ನೋಡಿ, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ, ಈ ಫೇಲ್ ಸ್ಟೂಡೆಂಟ್ಸ್ಗಳು ದಟ್ ಮೀನ್ ಪಾಸ್ ಸ್ಟೂಡೆಂಟ್ಸು ಫೇಲ್ ಸ್ಟೂಡೆಂಟ್ಸ್ಗಳನ್ನ ನೋಡ್ತಾರೆ. ಏನಕ್ಕೆ ಅಂದರೆ ಪಾಸ್ ಸ್ಟೂಡೆಂಟ್ಸ್ ಅವ್ರವ್ರಿಗೆ ಕಾಣಿಸಲ್ಲ. ಈ ಫೇಲ್ ಸ್ಟೂಡೆಂಟ್ಸ್ಗಳು ಪಾಸ್ ಸ್ಟೂಡೆಂಟ್ಸ್ಗಳನ್ನ ನೋಡ್ತಾರೆ. ಸೊ ನಾನು ಪಾಸ್ ಆಗಲಿಲ್ವಲ್ಲ ಅಂತ. ಆ ಥರದ್ದು ಏನಿಲ್ಲ. ಪಾಸ್ ಫೇಲ್ ನಮ್ಮ ಲೈಫ್ನ ಡಿಸೈಡ್ ಮಾಡಲ್ಲ. ನಾವು ಏನು ಅಂತ ನಮಗೆ ಗೊತ್ತಿದ್ರೆ ಸಾಕು, ಏನು ಬೇಕಾದರೂ ಅಚೀವ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಇದನ್ನು ಹೇಳ್ಬಾರ್ದು, ನೀವೇ ಯೋಚನೆ ಮಾಡಿ. ಎಜುಕೇಷನ್ ಮಾಡಿರೋರು ಮಾತ್ರ ಏನಾದರೂ ಅಚೀವ್ ಮಾಡಿದಾರಾ? ಹಂಗೇನಿಲ್ಲ. ಬಟ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಲೈಫ್. ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಲೈಫ್. ಕ್ಲಿಯರ್? ಸೊ ಸೆಕೆಂಡ್ PUCಗೆ ಇವತ್ತು ರಿಸಲ್ಟ್ ಬರ್ತದೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ ರಿಸಲ್ಟು. ಎಕ್ಸ್ಪೆಕ್ಟೆಡ್ಗಿಂತ ತುಂಬ ಚೆನ್ನಾಗಿ ಬರಲಿ. ಯಾವಾಗಲೂ ನಮ್ಮ ಟಾರ್ಗೆಟು 100ಗಿಂತ ಜಾಸ್ತಿ ಇರಲಿ. ಸರ್ ಹೆಂಗೆ ಸರ್, ನಮ್ಮ ಕ್ವಶನ್ ಪೇಪರ್ ನೀವು ಅಟೆಂಡ್ ಮಾಡೋದು 140ಗೆ. 140 ಅಂದರೆ ಇಫ್ ಯುವರ್ ಟಾರ್ಗೆಟ್ ಈಸ್ 140, ವಿ ಕ್ಯಾನ್ ಈಸಿಲಿ ರೀಚ್ ದ 100. ಅದರ್ವೈಸ್ ನೋ. ಸೊ ನಮ್ಮ ಟಾರ್ಗೆಟ್ ಯಾವಾಗಲೂ ಜಾಸ್ತಿ ಇರಲಿ. ಸೊ ಫೇಲ್ ಸ್ಟೂಡೆಂಟ್ಸ್ಗಳು ಅಷ್ಟೇ, ನೆಕ್ಸ್ಟ್ ಟಾರ್ಗೆಟ್ ಮಾಡೋದಾದರೆ ಇಲ್ಲಿ ಟಾರ್ಗೆಟ್ ಮಾಡಿ, ಇಲ್ಲಿಗೆ ಬೇಡ. ಓಕೆ, so wish you all the best of luck for your future. Thank you.